ಯಾಕಿಷ್ಟು ಕಷ್ಟಪಟ್ಟು ಜೀವನ ಮಾಡ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ಜೀವನ ಅಷ್ಟು ಕಷ್ಟ ಅಲ್ವೇ ಅಲ್ಲ. ಈ ಪುಸ್ತಕ ಓದು ನಿನಗ್ ಗೊತ್ತಾಗ್ತದೆ. ನಮ್ಮ ಜೀವನ ಒಂದು ದಟ್ಟವಾದ ಕಾಡಿನಂತೆ. ಕೆಲವೊಮ್ಮೆ ದಾರಿಯೇ ಕಾಣಿಸದು, ಕೆಲವೊಮ್ಮೆ ಬೆಳಕೇ ಕಾಣಿಸದು. ಆದ್ರೆ ಅಲ್ಲಿ ಎಲ್ಲೋ ಒಂದು ಕಿರಣ ಇರ್ತದೆ. ಅದನ್ನು ಹುಡುಕುವ ಪ್ರಯಾಣವೇ ಮಾನವನ ಬದುಕು. ಇದೇ ಹುಡುಕಾಟದ ಕಥೆಯೇ ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್. ಈ ಪುಸ್ತಕವನ್ನು ಬರೆದವರು ವಿಕ್ಟರ್ ಫ್ರಾಂಕಲ್. ಅವರು ಕೇವಲ ಲೇಖಕರಲ್ಲ, ಜೀವನದ ನರಕವನ್ನು ನೇರವಾಗಿ ಅನುಭವಿಸಿದ ವ್ಯಕ್ತಿ. ಅವರ ಮಾತುಗಳು ಕಾಗದದ ಮೇಲೆ ಬರೆದ ಅಕ್ಷರಗಳಲ್ಲ, ಅವು ನೋವಿನ ಬೆಂಕಿಯಲ್ಲಿ ಕರಗಿದ ಅನುಭವದ ತುಂಡುಗಳು. ಒಮ್ಮೆ ಯೋಚಿಸಿ, ನಿಮ್ಮ ಬಳಿ ಇರುವ ಎಲ್ಲವೂ ಒಂದು ಕ್ಷಣದಲ್ಲಿ ಕಳೆದು ಹೋದ್ರೆ, ನಿಮ್ಮ ಹೆಸರು, ನಿಮ್ಮ ಮನೆ, ನಿಮ್ಮ ಕುಟುಂಬ, ನೀವು ಮಾತ್ರ ಉಳಿದಿದ್ರೆ? ಫ್ರಾಂಕಲ್ ಅವರ ಜೀವನದಲ್ಲಿ ಇದೇ ಆಗ್ತದೆ. ಅವರು ದಿ ಹಾಲೋಕಾಸ್ಟ್ ಸಮಯದಲ್ಲಿ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್ಗೆ ಕಳುಹಿಸಲ್ಪಡ್ತಾರೆ. ಆ ಕ್ಯಾಂಪ್ ಅಂದ್ರೆ ಜೀವಂತ ನರಕ. ಅಲ್ಲಿ ಮಾನವನನ್ನು ಮಾನವನಂತೆ ಕಾಣುವುದೇ ಇಲ್ಲ. ನಿಮ್ಮ ಹೆಸರನ್ನೇ ಕಿತ್ಕೊಡ್ತಾರೆ, ಒಂದು ಸಂಖ್ಯೆ ಕೊಡ್ತಾರೆ, ನೀವು ಆಗಿರುವುದನ್ನೇ ಅಳಿಸಿಬಿಡ್ತಾರೆ. ಆ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಗೊತ್ತಾ? ಜನರು ಬದುಕುವ ಆಶೆಯನ್ನ ಕಳೆದುಕೊಳ್ತಾರೆ. ಮನಸ್ಸು ಕುಗ್ಗುತ್ತದೆ, ದೇಹ ಇರ್ತದೆ, ಆದ್ರೆ ಆತ್ಮ ಸಾಯ್ತದೆ. ಆದ್ರೆ ಇಲ್ಲಿ ಫ್ರಾಂಕಲ್ ಬೇರೆ ರೀತಿಯಲ್ಲಿ ಯೋಚಿಸ್ತಾರೆ. ಅವರು ಹೇಳ್ತಾರೆ, ನಮ್ಮಿಂದ ಎಲ್ಲವನ್ನೂ ಕಿತ್ಕೊಳ್ಬಹುದು, ಆದ್ರೆ ಒಂದು ಮಾತ್ರ ಕಿತ್ಕೊಳ್ಳಲಾಗುವುದಿಲ್ಲ. ಅದು ನಮ್ಮ ಪ್ರತಿಕ್ರಿಯೆ ಆಯ್ಕೆ ಮಾಡುವ ಸ್ವಾತಂತ್ರ್ಯ. ಈ ಒಂದು ಆಲೋಚನೆ ಒಂದು ಚಿಕ್ಕ ಬೆಂಕಿಯಂತೆ ಅವರೊಳಗೆ ಹೊತ್ತಿ ಉರಿಯುತ್ತಿರ್ತದೆ. ಕ್ಯಾಂಪ್ನಲ್ಲಿ ಅವರು ಗಮನಿಸ್ತಾರೆ, ಯಾರ ಬಳಿ ಬದುಕೋ ಕಾರಣ ಇರುತ್ತದೋ ಅವರು ಹೆಚ್ಚು ಕಾಲ ಬದುಕ್ತಾರೆ. ಒಬ್ಬ ವ್ಯಕ್ತಿ ತನ್ನ ಮಗನನ್ನು ಮತ್ತೆ ನೋಡಬೇಕು ಎಂದು ಬದುಕ್ತಾನೆ. ಮತ್ತೊಬ್ಬನು ತನ್ನ ಅಪೂರ್ಣ ಪುಸ್ತಕವನ್ನು ಮುಗಿಸಬೇಕು ಎಂದು ಬದುಕ್ತಾನೆ. ಮತ್ತೊಬ್ಬನು ತನ್ನ ಪ್ರಿಯತಮೆಯನ್ನು ನೆನೆದು ಬದುಕ್ತಾನೆ. ಅಂದರೆ ಬದುಕು ಇಟ್ಸೆಫ್ ಅಲ್ಲ, ಅದರ ಅರ್ಥವೇ ನಮ್ಮನ್ನು ಹಿಡಿದುಕೊಳ್ತದೆ. ಫ್ರಾಂಕಲ್ ಒಂದು ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಒಬ್ಬ ಕೈದಿ ಇದ್ದ. ಅವನು ಹೇಳ್ತಾನೆ, ನನಗೆ ಬದುಕೋದು ಬೇಡ, ಎಲ್ಲವೂ ಮುಗಿದಿದೆ. ಫ್ರಾಂಕಲ್ ಅವನನ್ನು ಕೇಳ್ತಾರೆ, ನಿನ್ನನ್ನು ಯಾರಾದರೂ ಕಾಯ್ತಿದ್ದಾರಾ? ಅವನು ಹೇಳ್ತಾನೆ, ಹೌದು, ನನ್ನ ಮಗಳು. ಅದಾಗ ಫ್ರಾಂಕಲ್ ಹೇಳ್ತಾರೆ, ನೀನು ಸಾಯಿದ್ರೆ ಅವಳ ಜೀವನದಲ್ಲಿ ನಿನ್ನ ಜಾಗ ಯಾರಿಂದ ತುಂಬುತ್ತದೆ? ಈ ಪ್ರಶ್ನೆ ಅವನೊಳಗಿನ ಅರ್ಥವನ್ನು ಮತ್ತೆ ಎಬ್ಬಿಸ್ತದೆ. ಈ ಪುಸ್ತಕದ ಮೊದಲ ಭಾಗವು ಕಾನ್ಸಂಟ್ರೇಷನ್ ಕ್ಯಾಂಪ್ನ ಅನುಭವ. ಆದರೆ ಅದು ಕೇವಲ ದುಃಖದ ಕಥೆಯಲ್ಲ, ಅದು ಮಾನವನ ಮನಸ್ಸಿನ ಶಕ್ತಿ ಬಗ್ಗೆ. ಅಲ್ಲಿ 3 ಹಂತಗಳಿವೆ. ಮೊದಲ ಹಂತ ಶಾಕ್. ಕ್ಯಾಂಪ್ಗೆ ಹೋದಾಗ ಇದು ನಿಜವೇ ಅನ್ನೋ ಭಾವನೆ. ಎರಡನೇ ಹಂತ ಆಪಥಿ, ಅಂದರೆ ಭಾವನೆಗಳೇ ಮಂಕಾಗುವುದು, ದುಃಖವೂ ಇಲ್ಲ, ಸಂತೋಷವೂ ಇಲ್ಲ. ಮೂರನೇ ಹಂತ ಲಿಬರೇಷನ್. ಮುಕ್ತಿಯಾದ ಮೇಲೆ ಕೂಡ ಖುಷಿಯಾಗಲ್ಲ, ಯಾಕಂದ್ರೆ ಒಳಗಿನ ನೋವು ಇನ್ನೂ ಜೀವಂತ. ಆದ್ರೆ ಈ ಎಲ್ಲದರ ನಡುವೆ ಫ್ರಾಂಕಲ್ ಒಂದು ಚಿನ್ನದ ಮಾತು ಹೇಳ್ತಾರೆ. ಜೀವನ ಯಾವಾಗಲೂ ಅರ್ಥವನ್ನು ಹೊಂದಿದೆ, ನಾವು ಅದನ್ನು ಕಂಡುಕೊಳ್ಳಬೇಕಷ್ಟೆ. ಪುಸ್ತಕದ 2ನೇ ಭಾಗದಲ್ಲಿ ಅವರು ತಮ್ಮ ಸಿದ್ಧಾಂತವನ್ನು ವಿವರಿಸ್ತಾರೆ, ಲೋಗೋಥೆರಪಿ. ಇದು ಒಂದು ರೀತಿಯ ಮನೋವೈದ್ಯಕೀಯ ವಿಧಾನ. ಆದರೆ ಅದರ ಹೃದಯದಲ್ಲಿ ಒಂದು ಸರಳ ಸತ್ಯ ಇದೆ. ಮಾನವನ ಮುಖ್ಯ ಉದ್ದೇಶ ಸುಖ ಅಲ್ಲ, ಶಕ್ತಿಯೂ ಕೂಡ ಅಲ್ಲ, ಅದು ಅರ್ಥ. ನಾವು ಯಾಕೆ ಖಾಲಿ ಅನಿಸ್ತೇವೆ ಗೊತ್ತಾ? ನಮ್ಮ ಬಳಿ ಎಲ್ಲವೂ ಇದ್ದರೂ ಒಳಗೆ ಖಾಲಿ. ಅದು ಎಕ್ಸಿಸ್ಟೆನ್ಷಿಯಲ್ ವ್ಯಾಕ್ಯೂಮ್, ಅರ್ಥವಿಲ್ಲದ ಖಾಲಿತನ. ಇಂದಿನ ಕಾಲದಲ್ಲಿ ಇದು ತುಂಬಾ ಸಾಮಾನ್ಯ. ಫೋನ್ ಇದೆ, ಹಣ ಇದೆ, ಸ್ನೇಹಿತರಿದ್ದಾರೆ, ಆದರೆ ಮನಸ್ಸು ಖಾಲಿ. ಯಾಕೆ? ಯಾಕಂದ್ರೆ ಯಾಕೆ ಬದುಕಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಫ್ರಾಂಕಲ್ ಹೇಳ್ತಾರೆ, ಜೀವನಕ್ಕೆ ಅರ್ಥವನ್ನು ನಾವು 3 ಮಾರ್ಗಗಳಿಂದ ಕಂಡುಕೊಳ್ಳಬಹುದು. ನಾವು ಮಾಡುವ ಕೆಲಸದಿಂದ, ನಾವು ಅನುಭವಿಸುವ ಪ್ರೀತಿಯಿಂದ, ನಾವು ಎದುರಿಸುವ ನೋವಿನಿಂದ. ನೋವು ಕೂಡ ಅರ್ಥವನ್ನು ಕೊಡುತ್ತದೆ ಅನ್ನೋದು ವಿಚಿತ್ರ ಅನಿಸಬಹುದು. ಆದ್ರೆ ಯೋಚಿಸಿ, ನಾವು ತಪ್ಪಿಸಿಕೊಳ್ಳಲಾಗದ ನೋವನ್ನು ನಾವು ಹೇಗೆ ಎದುರಿಸ್ತೇವೆ ಅನ್ನೋದೇ ನಮ್ಮ ಜೀವನದ ಅರ್ಥವಾಗಬಹುದು. ಫ್ರಾಂಕಲ್ ಸ್ವತಃ ಅದಕ್ಕೆ ಉದಾಹರಣೆ. ಒಮ್ಮೆ ಅವರು ಕ್ಯಾಂಪ್ನಲ್ಲಿ ನಡೆಯುತ್ತಿರ್ತಾರೆ. ಹಿಮು, ಚಳಿ, ಹಸಿವು ಎಲ್ಲವೂ ಕಾಡ್ತಿರ್ತದೆ. ಆದರೆ ಅವರು ತಮ್ಮ ಹೆಂಡತಿಯನ್ನು ನೆನೆಸ್ಕೊಳ್ತಾರೆ. ಅವರು ಬದುಕಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೂ ಅವರ ಪ್ರೀತಿ ಫ್ರಾಂಕಲ್ಗೆ ಶಕ್ತಿ ಕೊಡುತ್ತದೆ. ಅಲ್ಲಿ ಅವರು ಒಂದು ಸತ್ಯವನ್ನು ಅರಿತಾರೆ. ಪ್ರೀತಿ ಎಂದರೆ ಕೇವಲ ವ್ಯಕ್ತಿಯ ಜೊತೆ ಇರುವುದಲ್ಲ, ಅವರನ್ನು ನಮ್ಮೊಳಗೆ ಬದುಕಿಡುವುದು. ಈ ಪುಸ್ತಕ ಓದುವಾಗ ನಿಮಗೆ ಅನಿಸಬಹುದು, ನಮ್ಮ ಸಮಸ್ಯೆಗಳು ಎಷ್ಟು ಚಿಕ್ಕದು. ನಾವು ಸಣ್ಣ ವಿಷಯಕ್ಕೆ ಬೇಸರಪಡ್ತೇವೆ, ಆದರೆ ಇಲ್ಲಿ ಜನರು ಬದುಕೋಕೆ ಹೋರಾಡ್ತಿದ್ದಾರೆ. ಆದರೆ ಈ ಪುಸ್ತಕ ನಮ್ಮನ್ನು ಗಿಲ್ಟ್ ಕೊಡೋದಿಲ್ಲ.
ಇದು ನಮ್ಮನ್ನು ಎಬ್ಬಿಸ್ತದೆ. ಇದು ಹೇಳ್ತದೆ, ನಿನ್ನ ಜೀವನಕ್ಕೂ ಅರ್ಥ ಇದೆ, ನೀನು ಅದನ್ನು ಕಂಡುಕೊಳ್ಳಬೇಕು. ಫ್ರಾಂಕಲ್ ಒಂದು ಪ್ರಮುಖ ವಿಚಾರ ಹೇಳ್ತಾರೆ. ಜೀವನದ ಅರ್ಥವನ್ನು ನಾವು ಪ್ರಶ್ನಿಸುವುದಿಲ್ಲ, ಜೀವನವೇ ನಮ್ಮನ್ನು ಪ್ರಶ್ನಿಸುತ್ತದೆ. ಪ್ರತಿದಿನ, ಪ್ರತಿ ಪರಿಸ್ಥಿತಿ ನಮಗೆ ಒಂದು ಪ್ರಶ್ನೆ ಕೇಳ್ತದೆ. ನೀವೀಗ ಏನು ಮಾಡ್ತೀಯಾ? ಈ ಪ್ರಶ್ನೆಗೆ ನಮ್ಮ ಉತ್ತರವೇ ನಮ್ಮ ಜೀವನದ ಅರ್ಥ. ಒಮ್ಮೆ ಯೋಚಿಸಿ, ನೀವೀಗ ಎದುರಿಸ್ತಿರುವ ಸಮಸ್ಯೆ ಅದು ಒಂದು ಶಿಕ್ಷೆನಾ ಅಥವಾ ಒಂದು ಅವಕಾಶನಾ? ಫ್ರಾಂಕಲ್ ಹೇಳ್ತಾರೆ, ನೋವನ್ನು ತಪ್ಪಿಸಿಕೊಳ್ಳಲಾಗದಿದ್ದರೆ ಅದಕ್ಕೆ ಅರ್ಥ ಕೊಡು. ಈ ಪುಸ್ತಕದ ಸೌಂದರ್ಯ ಏನೆಂದರೆ, ಇದು ದೊಡ್ಡ ದೊಡ್ಡ ಪದಗಳಿಂದಲ್ಲ, ಸರಳ ಸತ್ಯಗಳಿಂದ ತುಂಬಿದೆ. ಆದರೆ ಆ ಸತ್ಯಗಳು ನಮ್ಮ ಒಳಗಿನ ಆಳವನ್ನು ಮುಟ್ಟುತ್ತವೆ. ಕೊನೆಯಲ್ಲಿ ಫ್ರಾಂಕಲ್ ಹೇಳ್ತಾರೆ, ಜೀವನವು ಅರ್ಥವನ್ನು ಕಳೆದುಕೊಳ್ಳುವುದಿಲ್ಲ, ನಾವು ಅದನ್ನು ಕಂಡುಕೊಳ್ಳುವುದನ್ನು ನಿಲ್ಲಿಸುತ್ತೇವೆ. ಈ ಪುಸ್ತಕವನ್ನು ಓದಿದ ಮೇಲೆ ನೀವು ಬದಲಾಗಬಹುದು. ನಿಮ್ಮ ದೃಷ್ಟಿ ಬದಲಾಗ್ತದೆ, ನಿಮ್ಮ ಪ್ರಶ್ನೆಗಳು ಬದಲಾಗ್ತವೆ. ಮುಖ್ಯವಾಗಿ ನಿಮ್ಮ ಜೀವನದ ಅರ್ಥವನ್ನು ಹುಡುಕುವ ಪ್ರಯಾಣ ಶುರುವಾಗ್ತದೆ. ಜೀವನ ಒಂದು ಸಮುದ್ರದಂತೆ. ಕೆಲವೊಮ್ಮೆ ಅಲೆಗಳು ಜೋರಾಗಿರ್ತವೆ, ಕೆಲವೊಮ್ಮೆ ಶಾಂತ. ಆದರೆ ನೀವು ಈಜುವುದನ್ನು ಕಲಿತರೆ ಆ ಅಲೆಗಳು ನಿಮ್ಮನ್ನು ಮುಳುಗಿಸಲ್ಲ, ಮುಂದೆ ಕರೆದೊಯ್ತವೆ. ಮ್ಯಾನ್ಸ್ ಸರ್ಚ್ ಫಾರ್ ಮೀನಿಂಗ್ ಈ ಪುಸ್ತಕ ಅದೇ ಈಜು ಕಲಿಸುವ ಗುರು. ಒಮ್ಮೆ ಓದಿ, ಮತ್ತೊಮ್ಮೆ ಓದಿ, ಪ್ರತಿ ಬಾರಿ ಹೊಸ ಅರ್ಥ ಸಿಗ್ತದೆ. ಯಾಕಂದ್ರೆ ಇದು ಕೇವಲ ಪುಸ್ತಕವಲ್ಲ, ಇದು ನಿಮ್ಮ ಜೀವನದ ಕನ್ನಡಕ.